ಎಲ್ಲರಿಗೂ ನಮಸ್ಕಾರ. ನೋಡಿ, ನಾನು ಕಡಿಮೆ ಸಮಯದಲ್ಲೇ ತುಂಬ ರುಚಿಯಾಗಿ ಆಗುವಂತಹ ಒಂದು ಚಟ್ನಿ ಮಾಡಿ ತೋರಿಸ್ತೀನಿ. ಭಾಳ ಸಾಮಗ್ರಿಗಳೇನು ಬೇಕಾಗಿಲ್ಲ ಇದಕ್ಕೆ, ಆದರೂ ಕೂಡ ತುಂಬ ಟೇಸ್ಟಿ ಇರುತ್ತೆ, ರುಚಿ ಕೂಡ ಇರುತ್ತೆ. ನೋಡಿ, ಬೇಗ ಆಗಿಬಿಡುತ್ತೆ. ಇದು ಬಿಸಿ ಬಿಸಿ ಅನ್ನಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಮಾಡೋದನ್ನು ತೋರಿಸ್ತೀನಿ ನಾನು. ನೋಡಿ, ಫಸ್ಟ್ ನಾನು ಒಂದೆರಡು ಮೆಣಸಿನ್ಕಾಯಿ ತಗೊಂಡಿದ್ದೀನಿ, 8-10. ಇವು ತುಂಬ ಖಾರ ಇಲ್ಲ. ಒಂದು ಟೊಮೊಟೊ ತಗೊಂಡಿದ್ದೀನಿ, ಮತ್ತು ಒಂದು 3 ಮುಳ್ಳುಗಾಯಿ ತಗೊಂಡಿದ್ದೀನಿ. ಬದನೆಕಾಯಿ ಅಂತಾರಲ್ಲ, ನಾವು ಮುಳ್ಳುಗಾಯಿ ಅಂತ ಹೇಳ್ತೀವಿ. ನೋಡಿ, ಇದನ್ನು ಹುಳ ಹಪ್ಪಳ ಏನಾರ ಇರುತ್ತೆ, ಅದಕ್ಕೋಸ್ಕರ ಡೈರೆಕ್ಟಾಗಿ ಹಾಕೋಕ್ಕಾಗೋದಿಲ್ಲ. ಇದನ್ನು ನಾನು ಸ್ವಲ್ಪ ಕಟ್ ಮಾಡಿ ನೋಡಿಬಿಟ್ಟು, ನೋಡಿ ಈ ರೀತಿ ಇರುತ್ತೆ, ಅದಕ್ಕೋಸ್ಕರ ನೋಡಿ ಈ ರೀತಿ ಸ್ವಲ್ಪ ನಾವು ನೋಡ್ಕೊಳ್ಳೋದಕ್ಕೋಸ್ಕರ ಇದನ್ನು ಕಟ್ ಮಾಡಿ ಹಾಕ್ಬಿಟ್ರೆ ಯಾವುದೇ ಒಂದು ಕನ್ಫ್ಯೂಷನ್ ಇರೋದಿಲ್ಲ. ನೋಡಿ, ಬೇಗ ಆಗೋಗುತ್ತೆ. ಅಂದರೆ ಬರೀ ಕಾಯಿ ಚಟ್ನಿ ಅದು ಇದು ತಿಂದು ಬೋರ್ ಆಗಿರುತ್ತೆ. ಈ ರೀತಿ ಒಂದು ಬದನೆಕಾಯಿ ಚಟ್ನಿ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಇದನ್ನು ಬೇಯಿಸಬೇಕು. 1-2 ಕುದಿಗೆ ಬೇಯುತ್ತೆ. ಬೇಯಕ್ಕಿಟ್ಬಿಟ್ಟು ಆಮೇಲೆ ನೋಡೋಣ ಹೇಗೆ ಚಟ್ನಿ ಮಾಡೋದು ಅಂತ. ಒಲೆ ಮೇಲೆ ಇದನ್ನು ಪಾತ್ರೆ ಇಟ್ಬಿಟ್ಟು ನೀರು ಹಾಕಿ ಇಟ್ಟಿದ್ದೀನಿ, ಬೇಯುತ್ತೆ. ಈಗ ನೋಡಿ, ಒಲೆ ಮೇಲೆ ಬೇಯಿಟ್ಟಿದ್ದೀವಲ್ಲ, ಅದನ್ನೆಲ್ಲ ಟೊಮಾಟೊ ಹಸಿಮೆಣಸಿನ್ಕಾಯಿ ಎಲ್ಲ ಬೇಯಿಟ್ಟಿದ್ದೀವಿ. 1-2 ನೀರುಳ್ಳಿ ಹೆಚ್ಕೊತೀನಿ, ಅಷ್ಟಕ್ಕೆ ಅದು ಬೇಯೋಷ್ಟಕ್ಕೆ. ಒಂದು ನೀರುಳ್ಳಿನ ಚಿಕ್ಕದಾಗಿ ನೋಡಿ, ಚಿಕ್ಕದಾಗಿ ಅಥವಾ ಉದ್ದೋದಕ್ಕೆ ನಮ್ಗೆ ಯಾವ ರೀತಿ ಚೆನ್ನಾಗಿ ಅನಿಸುತ್ತಲ್ಲ ಆ ಥರ ಕಟ್ ಮಾಡ್ಕೊಳ್ಳೋಣ. ನಾನು ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ನೋಡಿ, ಬೇಗ ಆಗುವಂಥ ಅಡುಗೆ ಇರಬೇಕು. ಒಂದು ಸಾಂಬಾರಾಗಲಿ ಚಟ್ನಿನೇ ಆಗಲಿ ಬೇಗ ಆದರೆ ಸಾಕಪ್ಪ ಅಂತ ಅನ್ನಿಸ್ತಿರುತ್ತೆ ಒಂದೊಂದು ಟೈಮಲ್ಲಿ. ಆ ಟೈಮಲ್ಲಿ ನೋಡಿ ಈ ಥರ ಚಟ್ನಿ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಚಿಕ್ಕದಾಗಿ ಈರುಳ್ಳಿ ಹೆಚ್ಕೊಂಡಿದ್ದೀನಿ. ನೋಡಿ, ಬೆಂದಿದೆ. ನೋಡಿ, ಮುಳ್ಳುಗಾಯಿನೂ ಬೆಂದಿದೆ, ಟೊಮೊಟೊ ಬೆಂದಿದೆ. ಹಾಗೆ ಇದನ್ನು ಆಫ್ ಮಾಡ್ಕೊಳ್ಳೋಣ. ಆಫ್ ಮಾಡಿಬಿಟ್ಟು ನೀರನ್ನು ತೆಗೆದುಕೊಂಡು ಬರೋಣ. ಫಸ್ಟು ನೀರನ್ನು ತೆಗೆಯೋಣ, ಹಾಗಾದರೆ ಇವೆಲ್ಲ ತೆಗೆಯಲು ಚೆನ್ನಾಗಿ ಈಸಿ ಆಗುತ್ತೆ. ತಟ್ಟೆನ ಇಟ್ಕೊಂಡ್ಬಿಟ್ಟು ಎಲ್ಲ ನೀರೆಲ್ಲ ತಗೊಂಡಿದ್ದೀನಿ. ಎಲ್ಲ ಸಪ್ರೇಟು ಮಾಡಿಕೊಂಡು ಈ ಥರ ನೋಡಿ, ಒಂದು ಜಾರ್ ತೊಗೊಂಡಿದ್ದೀನಿ. ಮತ್ತು ಇವನ್ನೆಲ್ಲ ಈಗ ರುಬ್ಬಲು ಹಾಕ್ತೀನಿ. ನೋಡಿ, ಹಸಿಮೆಣಸಿನ್ಕಾಯಿ ಬೇಯಿಸ್ಕೊಂಡು ಮಾಡಿದ್ದೀವಿ. ಚಟ್ನಿ ಚೆನ್ನಾಗಿರುತ್ತೆ, ಬೇಯಿಸ್ಕೊಂಡು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನೋಡಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಲ್ಲ, ಈ ಪೀಸ್ ಮಾಡಿದ್ದೀವಲ್ಲ, ಈ ಟೊಮೊಟೊ ಹಾಕ್ತಾಯಿದ್ದೀವಿ. ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಮತ್ತು ಸ್ವಲ್ಪ ಬೆಳ್ಳುಳ್ಳಿ. ನೋಡಿ, ನಮಗೆ ಎಷ್ಟು ಬೇಕು ಅಷ್ಟು ರುಚಿಗೆ ಜಾಸ್ತಿ ಇದೆ. ನೋಡಿ, ನಮಗೆ ಎಷ್ಟು ಬೇಕು ಅಷ್ಟು ರುಚಿಗೆ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಇಷ್ಟನ್ನು ಹಾಕಿ ಇವಾಗ ರುಬ್ಕೊಂಬರೋಣ.
ರೆಡಿಯಾಗಿದೆ. ಇದನ್ನು ರುಬ್ಕೊಂಡಿದ್ದೀವಿ ನೋಡಿ ಈ ಥರ. ಈಗ ಈ ಮುಳುಗಾಯಿ ಇರುತ್ತಲ್ಲ, ಇದನ್ನು ಸ್ವಲ್ಪ ಈ ರೀತಿ ಕಿವುಚ್ಕೋಬೇಕು ನೋಡಿ ಕೈಯಿಂದ. ಎಲ್ಲ ಈ ಥರ ಕಿವುಚ್ಕೊಂಡ್ಬರ್ಬೇಕು. ಅದೆಲ್ಲ ಕಿವುಚ್ಕೊಂಡಾದ್ಮೇಲೆ ನೋಡಿ ಚಟ್ನಿನ ಇದರೊಳಕ್ಕೆ ಹಾಕಬೇಕು. ಈ ಥರ ಎಲ್ಲ ಇದನ್ನ ಮಿಕ್ಸ್ ಮಾಡಿಬಿಡ್ಬೇಕು ನೋಡಿ. ಈಗ ಇದು ರೆಡಿಯಾಗಿದೆ. ಇದಕ್ಕೆ ಒಂದು ಸ್ವಲ್ಪ ಈಗ ಒಗ್ಗರಣೆಯನ್ನು ಕೊಡಬೇಕು. ಕೊಟ್ಟರೆ ಚಟ್ನಿ ಪೂರ್ತಿ ರೆಡಿ ಆಗುತ್ತೆ. ಬನ್ನಿ ಇವಾಗ ಒಗ್ಗರಣೆಗೆ ಹಾಕೋಣ ನೋಡಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಿದೆ. ಇವಾಗ ಸಾಸಿವೆನ ಹಾಕ್ತಿದ್ದೀನಿ. ಸಾಸಿವೆ ಹಾಕ್ಬಿಟ್ಟು ಈಗ ಈರುಳ್ಳಿ ಹಾಕ್ತೀನಿ. ಆಗಲೇ ಚಿಕ್ಕ ಚಿಕ್ಕದಾಗಿ ಇಟ್ಕೊಂಡಿದ್ದೆಲ್ಲ ಮತ್ತು ಸ್ವಲ್ಪ ಕರಿಬೇವು. ನೋಡಿ ಈ ಥರ ಚೆನ್ನಾಗಿ ಗೋಲ್ಡನ್ ಫ್ರೈ ಆಗ್ತಿದೆ ನೋಡಿ. ಇದಾಗಿದೆ. ಈಗ ಒಗ್ಗರಣೆ ರೆಡಿ ಆಗಿದೆ. ಸಾಕು ಇಷ್ಟ ಆದರೆ ಇವಾಗ ಗ್ಯಾಸನ್ನು ಆಫ್ ಮಾಡೋಣ. ಗ್ಯಾಸ್ ಆಫ್ ಮಾಡಿಬಿಟ್ಟು ಈ ಚಟ್ನಿನ ಮಿಕ್ಸ್ ಮಾಡಿದ್ವಲ್ಲ ಇವಾಗ ಇದಕ್ಕೆ ಹಾಕ್ಕೊಳ್ಳೋಣ ನೋಡಿ. ಇವಾಗ ಈ ಪಾತ್ರೆ ಕೆಳಗಿಟ್ಟಿದ್ದೀನಿ ಒಗ್ಗರಣೆದು. ಇದೇ ಪಾತ್ರೆಗೆ ಈ ರುಬ್ಬಿರೋ ಮಿಶ್ರಣವನ್ನು ಇದಕ್ಕೆ ನಾನು ಹಾಕ್ತೀನಿ ನೋಡಿ. ಒಲೆ ಮೇಲೆ ಇಟ್ಟು ಹಾಕ್ಕೋಬಾರ್ದು. ಇದನ್ನು ಈ ರೀತಿ ಕೆಳಗಡೆ ಇಟ್ಕೊಂಡು ಈ ರೀತಿ ನೋಡಿ ಹಾಕಿದ್ದೀನಿ. ನೋಡಿ ನೋಡಿ ಹೇಗೆ ಕಾಣಿಸ್ತಾಯಿದೆ ಅಂತ, ಹೇಗಾಗಿದೆ ಅಂತ. ಚೆನ್ನಾಗಾಗಿದೆ. ನಿಮಗೆ ಹೇಗೆ ಅನ್ನಿಸ್ತಾಯಿದೆ ಅಂತ ಒಂದು ಕಮೆಂಟ್ ಮಾಡಿ. ಪ್ಲೀಸ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಕೂಡ ಆಗಿ ಅಂತ ಹೇಳ್ತೀನಿ ನಿಮಗೆ ನೋಡಿ. ಈಗ ಅನ್ನದ ಜೊತೆ ಈ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಈಗ ಒಂದು ತಟ್ಟೆ ಒಳಗೆ ಅನ್ನ ಹಾಕಿಬಿಟ್ಟು ನಾನು ತೋರಿಸ್ತೀನಿ ನಿಮಗೆ ನೋಡಿ. ಅನ್ನ ಕೂಡ ರೆಡಿ ಇದೆ, ಬಿಸಿ ಬಿಸಿ ಅನ್ನ. ಈಗ ನಾನು ಮಾಡಿರುವ ಚಟ್ನಿಯನ್ನು ನೋಡಿ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫ್ರೆಂಡ್. ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಲೈಕ್ ಕೊಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್.